ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ. ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ. ನೀವೇ ಹೇಳಿ ಯಾವ್ದಕ್ಕೆ ಅಂತ ಹೇಳ್ಬಿಡಿ. ಅಲ್ಲ, ಯಾವ್ದಕ್ಕೆ ಅಂತ ಹೇಳಿ, ಯಾವ್ದಕ್ಕೆ ಅಂತ ಹೇಳಿ. ಉಳಿದವನೊಬ್ಬ ಗೌಡ ಅಂತ ನಾವು ಕೇಳಿದ್ದೀವಿ. ನಮ್ ನಾಯಕರಿಗೆ ಇದು ಯಾವ್ದು ಪದ್ಮಾವತಿ ಇದು ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತಿಲ್ಲ. ಪದೇ ಪದೇ ಪದ್ಮಾವತಿ ಅಂತಾರೆ. ಅದಕ್ಕೆ ನಮ್ಗೆ ಉಳಿದವನೊಬ್ಬ ಗೌಡ ಬೆಳಿಗ್ಗೆ ಬರೋಲ್ಲ, ಸಂಜೆ ಬೇಕಲ್ಲ. ನಿಮಗೆ ಕಾಳಜಿ ಇದೆ, ಅದಕ್ಕೆ ಬಂದು ಕೂರ್ತೀರಿ. ತಮಗೆ ಕಾಳಜಿ ಬಾಲಕೃಷ್ಣ ಅವರೇ, ಸಂಜೆ ಹೊತ್ತು ನೀವು ಕೂಡ ಇರುವುದಿಲ್ಲ. ಸಂಜೆ ಹೊತ್ತು ನೀವು ಕೂಡ ಇರುವುದಿಲ್ಲ, ಬೇಗ ಹೋಗ್ತೀರಲ್ಲ ಕೂಡ. ಅಲ್ಲ, ಕೃಷ್ಣ ಬೈರೇಗೌಡರಿಗೆ ಹೊಗಳಿದ್ರೂ ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ಸ್ತದೆ. ನಾನು ಊರಿಗೊಬ್ಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು, ಬಿರಿ ಪದ್ಮಾವತಿ ಅಂತ ಹೇಳ್ದೆ. ಬೇಡ, ಇನ್ಮೇಲೆ ಊರಿಗೊಬ್ರೆ ಆಳೂರಿಗೆ ಉಳಿದವನೇ ಗೌಡ, ಬೇರೆ ತರ ಊರಿಗೆ ಉಳಿದವನೊಬ್ಬ ಗೌಡ ಅಂತ ಕೇಳಿದೀವಿ. ಆದ್ರೆ ಈ ಮಾತು, ಈ ನಾಡ್ನುಡಿ ನಾನು ಕೇಳಿಲ್ಲ ಅಂತ ಹೇಳ್ದೆ ಅಷ್ಟೇ. ಅದು ಅಲ್ಲದೆ ಕಾನೂನು ಸಚಿವರೇ, ಒಂದ್ ಸೆಕೆಂಡ್. ಕಾನೂನು ಸಚಿವರೇ, ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ. ಆಗ ಬೇಡ, ಮುಖ್ಯಮಂತ್ರಿ ನಿಭಾಯಿಸ್ತಾರೆ. ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ, ಅವ್ರು ಬಂದಾಗ ಬರೋದು, ಕೂತ್ಕೊಳ್ಳಿದ್ದಾಗ ಬಂದು ಹೋಗುದು, ಏನ ಪ್ರಯೋಜನ ಇದೆ? ಎಲ್ಲ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋನು ಅವ್ರು ಇರುವುದಿಲ್ಲ. ಅವರು ಎರಡು ಗುಂಪುಗಳು ಪ್ರತಿಪಕ್ಷ ಮಾತಾಡಾಗ ಆಯ್ತು, ಬೇಗ ಮುಗಿಸ್ಲಿ. ಉಪಮುಖ್ಯಮಂತ್ರಿ ಮಾತಾಡೋ ಸಿದ್ದರಾಮಯ್ಯ ಅವ್ರ ಗುಂಪು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.